ನಾನು ಮೂಲತಃ ಸಂಘದ ಸ್ವಯಂ ಸೇವಕ. ಕಳೆದ 42 ವರ್ಷಗಳಿಂದ ಬಾಲ್ಯ ಸ್ವಯಂ ಸೇವಕನಾಗಿ ನನ್ನ ಸಂಘದ ಕೆಲಸವನ್ನು ಪ್ರಾರಂಭ ಮಾಡಿದಂಥವನು. 1989-90ರಲ್ಲಿ ಏನು ನಮ್ಮ ಅಯೋಧ್ಯೆಯ ವಿವಾದ ಸೃಷ್ಟಿಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನುವಂಥ ಒಂದು ಆಂದೋಲನ ಶುರುವಾಯಿತು. ಅಲ್ಲಿಂದ ನಾನು BJPಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿ ಇವತ್ತಿಗೆ ಸುಮಾರು 30-32 ವರ್ಷ ನಾನು BJPನಲ್ಲಿ ಕೆಲಸ ಮಾಡಿದ್ದೀನಿ. 96ರಲ್ಲಿ ಮೊದಲ ಬಾರಿಗೆ ಕೌನ್ಸಿಲರ್ ಆಗಿ BJP ಚಿಹ್ನೆ ಮೇಲೆ ಗೆದ್ದಂಥ ನಂತರದಲ್ಲಿ ಹಲವಾರು ಭಾಜಪದ ಒಂದು ಹುದ್ದೆಗಳನ್ನು ನಿಭಾಯಿಸಿದ್ದೀನಿ. 2-3 ಬಾರಿ ಅಸೆಂಬ್ಲಿಗೂ ಕೂಡ ಟಿಕೆಟ್ ಕೇಳಿದ್ದೆ, ಸಿಕ್ಕಿಲ್ಲ. ಆದರೂ ಕೂಡ ನಾನು BJPಯಲ್ಲಿ ಇದ್ಕೊಂಡೆ 3 ದಶಕ BJPನಲ್ಲಿ ಕೆಲಸ ಮಾಡಿದ್ದೀನಿ. ಭಾಜಪದಲ್ಲಿ ನಮ್ಮ BS ಯಡಿಯೂರಪ್ಪನವರ ನಾಯಕತ್ವದ ಮಾರ್ಗದರ್ಶನದಲ್ಲಿ ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷರು ಮಾಡಿದ ನಂತರ ನೇರವಾಗಿ ಅವರು ಹಳೆ ಕಾರ್ಯಕರ್ತರನ್ನು ಗುರುತಿಸುವಂಥ ಕೆಲಸ ಮಾಡಿದ್ದಾರೆ. ಅದರ ಪರಿಣಾಮ ನನಗೂ ಕೂಡ ರಾಜ್ಯದಲ್ಲಿ ಒಬ್ಬ ರೈತ ಪರ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸರ್, BS ಯಡಿಯೂರಪ್ಪ ಅವರು ಹಿಂದೆನೇ ನಿಮ್ಮ ಮನೆಗೆ ಬಂದಿದ್ದರು. ಅವರು ನಿಮ್ಮ ಈ ಕಡೆ ಸಂಪರ್ಕ ಹೇಗಿತ್ತು ಸರ್? ನಮ್ಮದು ದೊಡ್ಡವರು ಬಹಳ ಹತ್ತಿರದ ಇದು. ಅವರು ಯಾವಾಗ ಬೇಬಿ ಬೆಟ್ಟಕ್ಕೆ ಬರ್ತಾಯಿದ್ರು, ಮರಿದೇವರು ಅವರ ಗುರುಗಳಾಗಿದ್ದರು, ಅವರ ನಿಕಟವರ್ತಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಯಡಿಯೂರಪ್ಪನವರು ರಾಜ್ಯ ನಾಯಕರಾಗಿ ಬೆಳೆದಂಥವರು. ರಾಜ್ಯ ನಾಯಕರಾಗುವ ಮುಂಚೆನೇ ಮೊದಲ ಬಾರಿಗೆ ಯಡಿಯೂರಪ್ಪನವರು ಮರಿದೇವರು ಭೇಟಿ ಮಾಡಿದಾಗ ನಿನ್ನ ಮುಖದಲ್ಲಿ ನೋಡುವಂಥ ಕಳೆಯಲ್ಲಿ ನೀನು ರಾಜಯೋಗ ಇದೆ, ಈ ರಾಜ್ಯದ ರಾಜನಾಗ್ತೀನಿ ಅಂತೇಳಿ ಅವರು ಯಡಿಯೂರಪ್ಪನವ್ರಿಗೆ ಹೇಳಿದರು. ಆ ಸಂದರ್ಭವನ್ನು ನೆನಪು ಮಾಡ್ಕೋತಾ ಅಲ್ಲಿ ನನ್ನ ಯಡಿಯೂರಪ್ಪನವ್ರು ಮೊದಲ ಬಾರಿಗೆ ಭೇಟಿ ಮಾಡಿದ್ದು ನಾನು ಬೇಬಿ ಬೆಟ್ಟದಲ್ಲಿ. ಅಲ್ಲಿಂದ ನಿರಂತರವಾಗಿ ಅವ್ರ ಜೊತೆ ನಾನು ಅವರ ಶಿಷ್ಯನಾಗಿ ಈ ರಾಜಕಾರಣವನ್ನು ಮಾಡ್ತಾ ಬಂದಿದ್ದೆ. ಚುನಾವಣೆ ಸಂದರ್ಭ ನಿಜವಾಗ್ಲೂ ಬಹಳ ಏನು ಹೇಳಬೇಕು ಅಂದರೆ ಬಹಳ ಅವ್ರಿಗೆ ಒಂದು ಡಿಫಿಕಲ್ಟ್ ಟಾಸ್ಕ್ ಅವ್ರಿಗೆ. ಯಾಕೆಂದರೆ ಅವರು ರಾಜ್ಯಾಧ್ಯಕ್ಷರಾದ 4-5 ತಿಂಗಳಲ್ಲೇ ನಮಗೆ ಚುನಾವಣೆ ಬಂದಿದೆ. ಅವ್ರಿಗೆ ಸಂಘಟನೆ ಮಾಡೋದಕ್ಕೆ ಸಮಯ ಇಲ್ದಿದ್ರು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಅವರು ಇಡೀ ರಾಜ್ಯವನ್ನು 4-5 ತಿಂಗಳಿಂದ ಸುತ್ತಿದ್ದಾರೆ. ಪರಿಣಾಮ ಇವತ್ತು ಒಂದು BJPಯಲ್ಲಿ ಕಳೆದ ಚುನಾವಣೆಯಲ್ಲಿ ಸೋತಂತಹ ನಿರುತ್ಸಾಹ ಏನು ಕಾರ್ಯಕರ್ತರಲ್ಲಿತ್ತು ಅದು ಹೋಗಿದೆ. ಈಗ ಕಾರ್ಯಕರ್ತರಿಗೆ ಬಹಳ ದೊಡ್ಡ ಹುಮ್ಮಸ್ಸು ಬಂದಿದೆ. ಇಡೀ ರಾಜ್ಯದಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾಜಪದ ದೊಡ್ಡ ಅಲೆ ಇದೆ. ಅದಕ್ಕೂ ಮಿಗಿಲಾಗಿ ಮೋದಿಯವರ ಅಲೆ ಇದೆ. ಇವೆರಡೂ ಸೇರಿ ನಾವು ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸ್ತೀವಿ. ಮೋದಿ ಹ್ಯಾಟ್ರಿಕ್ ಗೆಲುವು PM ಆಗ್ತಾರಾ? ಖಂಡಿತ ಹ್ಯಾಟ್ರಿಕ್ ಇದ್ದಾರೆ. 3ನೇ ಬಾರಿಗೆ ಅದು ಯಾರೂ ಸೂರ್ಯ ಚಂದ್ರರು ಇರೋದು ಎಷ್ಟು ಸತ್ಯನೋ ಮೋದಿಯವರು ಈ ರಾಷ್ಟ್ರದ ಮಹಾನ್ ಪುರುಷ 3ನೇ ಬಾರಿ ಪ್ರಧಾನಿ ಆಗೋದು ಅಷ್ಟೇ ಖಚಿತ. ಮೋದಿಗೆ ಯಾಕೆ ದೇಶದ ಜನತೆ ಓಟ್ ಹಾಕ್ಬೇಕು ಸರ್? ಅಧಿಕಾರಕ್ಕೆ ತರಬೇಕು ಅವ್ರನ್ನ? ಇಲ್ಲ, ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ ಅಂತ ಜನರಲ್ಲಿ ಬಂತು. 60-70 ವರ್ಷದ ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸ ನೋಡಿದ್ರೆ ಕಾಂಗ್ರೆಸ್ ಈ ದೇಶನ ಸ್ವಾತಂತ್ರ್ಯ ಬರುವಿಕೆಗೆ ಕಾಂಗ್ರೆಸ್ ಹೋರಾಟ ಕೊಡ್ತು ಅಂತ ಏನು ಹೇಳ್ತಾ ಬಂದರು, ಅದೇ ರೀತಿ ಅವ್ರಿಗೆ ಅಧಿಕಾರ ಕೊಟ್ಟಾಗ ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ ಅನ್ನೋಂಥ ಮನೋಭಾವ ಜನರಲ್ಲಿ ಬಂತು. ಈ ಕಾರಣಗಳಿಗಾಗಿ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕಲ್ಲ, ಈ ದೇಶವನ್ನು ಕಟ್ಟಬೇಕಲ್ಲ. ಹಾಗಾಗಿ ಮೋದಿಯವರ ಆಡಳಿತ, ಅದಕ್ಕೆ ಮುಂಚೆ ವಾಜಪೇಯಿಯವರ ಆಡಳಿತ ಬಹಳ ಸ್ವಚ್ಛವಾಗಿ ಕೊಟ್ಟಿದ್ರು. ದೇಶದಲ್ಲಿ ಅಭಿವೃದ್ಧಿಯ ಹರಿಕಾರರಾದರು ವಾಜಪೇಯಿಯವರು. ತದನಂತರದಲ್ಲಿ ನಾನು ಮುಂದುವರಿಸಿದಂಥ ಮೋದಿಯವರು ಇವತ್ತಿನ ದೇಶ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಕೂಡ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿ ದೇಶ ಪ್ರಪಂಚದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದವರು. ಆ ಕಾರಣಕ್ಕಾಗಿ ಅವ್ರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಸರ್, ಅಯೋಧ್ಯೆ ನಿರ್ಮಾಣ, ರಾಮ ಮಂದಿರ ನಿರ್ಮಾಣ ಈ ಸಲ ಏನಾಗುತ್ತೆ ಈ ಚುನಾವಣೆಗೆ? ಚುನಾವಣೆ ಅಂದರೆ ಇದು ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಒಂದು ಭಾವನಾತ್ಮಕವಾದ ವಿಚಾರ. ಈ ದೇಶದಲ್ಲಿ ಕಳೆದ 500 ವರ್ಷಗಳಿಂದ ಗುಲಾಮಗಿರಿ ಸಂತತಿ ಅಂತಿದ್ದಂಥ ಗುಲಾಮಗಿರಿಯ ಸಂಕೇತವಾಗಿದ್ದಂತಹ ಬಾಬರ್ ಮಸೀದಿಯನ್ನು ತೆಗೆದು ಮತ್ತೊಮ್ಮೆ ಅಲ್ಲಿ ರಾಮನ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಇದು ಹಿಂದೂಗಳ ಭಾವನಾತ್ಮಕವಾದ ವಿಚಾರ. ಮತ್ತು ಈ ದೇಶದ ಸುಮಾರು 125 ಕೋಟಿ ಹಿಂದೂಗಳ ಭಾವನೆ ಆಗಿತ್ತು. ಅದನ್ನು ಅವ್ರು ಸಾಕಾರಗೊಳಿಸಿದ್ದಾರೆ. ಹಾಗಾಗಿ ರಾಮ ಮಂದಿರ ಚುನಾವಣೆಯ ವಿಷಯ ಆಗಲೇಬೇಕು. ಇದೇ ರೀತಿ ಆರ್ಟಿಕಲ್ 370 ರದ್ದತಿ ಕೂಡ ಈ ದೇಶದ ಗುಲಾಮಗಿರಿಯ ಸಂತತಿಯಾಗಿತ್ತು. ಅದನ್ನು ಆರ್ಟಿಕಲ್ 370 ತೆಗೆಯೋದು ಕೂಡ ಮೋದಿಯವರ ಬಹಳ ದೊಡ್ಡ ಸಾಧನೆ.
ಹಾಗಾಗಿ ಇದಕ್ಕಾಗಿ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರಬೇಕು. ಅಯೋಧ್ಯೆ ಇವತ್ತೇ ಅಲ್ಲ, ಹಿಂದೆಂದಿಗೂ ಅದು ಹಿಂದೂಗಳ ಭಾವನಾತ್ಮಕವಾದ ವಿಚಾರ, ಅದರ ಶ್ರದ್ಧೆಯ ಕೇಂದ್ರ ಆಗಿದೆ. ಸರ್, NDAಗೆ ಪರ್ಯಾಯವಾಗಿ ಇಂಡಿಯಾ ಒಂದು ರಚನೆಯಾಗಿದೆ. ಈ ಸಲ ಹೆಂಗಾರ ಮಾಡಿ ಮೋದಿಯನ್ನು ಅಧಿಕಾರಕ್ಕೆ ಬರಬಾರ್ದು ಅಂತ ತಡೆಯೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇದು ವರ್ಕೌಟ್ ಆಗುತ್ತಾ ಅಥವಾ ಫಲಶ್ರುತಿ ಆಗುತ್ತಾ? ಇಂಡಿಯಾ ಹೋಗಿ ಇಂಡಿ ಆಗಿದೆ. ಅಲ್ಲಿ ಕಳೆದ 2-3 ತಿಂಗಳಿಂದ ನೀವು ನೋಡ್ಬೋದು, ಇಂಡಿಯಾ ಒಕ್ಕೂಟದಲ್ಲಿ ಯಾರು ಪ್ರಧಾನಿ ಆಗಬೇಕು ಅಂತ ಬಂದರೋ ಅವರೇ ಇವತ್ತು ಮೋದಿಯವ್ರಿಗೆ ಶರಣಾಗಿ ಮತ್ತೆ ನಮ್ಮ NDAಗೆ ಸೇರ್ಪಡೆಯಾಗಿದ್ದಾರೆ. ಅದೇ ರೀತಿ ಸಾಕಷ್ಟು ಜನ ಯಾರ್ಯಾರು ಮೋದಿಯವರ ವಿಚಾರವನ್ನು ತಪ್ಪು ಗ್ರಹಿಸಿ ಅವರು ಮುಂದುವರೆದಿದ್ರು, ಈ ದೇಶದಲ್ಲಿ ಇಂಡಿ ಒಕ್ಕೂಟದಲ್ಲಿದ್ದರು, ಅವರೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಪವರ್ಫುಲ್ ಲೀಡರ್ಸ್ ಎಲ್ಲ ಇವತ್ತು BJP ಕಡೆ ಮತ್ತೆ ಬಂದಿದ್ದಾರೆ. ಇದೇ ಸಾಕು, ಇಂಡಿ ಒಕ್ಕೂಟ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಇಂಡಿಯಾ ಒಕ್ಕೂಟದ ಬಹಳ ಪ್ರಮುಖವಾದ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ, ದೇಶದಲ್ಲಿ ಎಲ್ಲ ಕಡೆ ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿರುವಂತಹ ಒಂದು ಅಸತ್ಯವನ್ನು ನುಡಿತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಕಳೆದ ಬಾರಿ ಅಧಿಕೃತ ವಿರೋಧ ಪಕ್ಷವಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕಾಂಗ್ರೆಸ್. ವಿರೋಧ ಪಕ್ಷ ಆಗುವಂಥ 50 ಸೀಟು ಅವ್ರ ಹತ್ರ ಇರಲಿಲ್ಲ. ಈ ಬಾರಿ ಅದಕ್ಕಿಂತ ಕಡಿಮೆ ಆಗ್ತಾರೆ. ಇಂಡಿ ಒಕ್ಕೂಟ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಮತ್ತೊಮ್ಮೆ ಇದು NDA ಅಧಿಕಾರಕ್ಕೆ ಬರುತ್ತೆ. ಇಂಡಿಯಾಕ್ಕೆ ಅಥವಾ ಯಾವ ಥರ? ರಾಹುಲ್ ಗಾಂಧಿ ಅವ್ರಿಗೆ ಈಗ ಅವ್ರ ದೇಶದ ಬಗ್ಗೆ ಅವರ ನಿಲುವೇನು ಅನ್ನೋದೇ ಅವ್ರು ಸ್ಪಷ್ಟಪಡಿಸಿಲ್ಲ ಇದುವರೆಗೆ. ಅವರಿಗೆ ದೇಶ ಏನು, ಸ್ವತಂತ್ರ ನಂತರದ ಭಾರತ ಏನು, ದೇಶದ ಇತಿಹಾಸದ ಬಗ್ಗೆ ಅವ್ರಿಗೆ ಅರಿವಿಲ್ಲ, ಧರ್ಮದ ಬಗ್ಗೆ ಅರಿವಿಲ್ಲ. ಧರ್ಮ ಅಂತ ಬಂದಾಗ ಯಾವ ಧರ್ಮದ ನಾನು ಯಾವ ಧರ್ಮದಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನವೇ ಇಲ್ಲದಂಥವ್ರು ಈ ದೇಶದ ಪ್ರಧಾನಿ ಹೆಂಗಾಗ್ತಾರೆ? ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ಒಬ್ಬ ನಾಯಕ ಹೆಂಗೆ ಅವರು ಈ ದೇಶದ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ? ಎಲ್ಲಿದೆ ಅವರ ವಿಚಾರಗಳನ್ನ ಮುಂದೆ ಜನಗಳ ಮುಂದೆ ಇಡ್ಲಿ. ಮೊದಲು ದೇಶಕ್ಕೆ ಅವರ ಅವಶ್ಯಕತೆ ಇದೆ ಅಂತ ಜನ ಹೇಳ್ತಾ ಇಲ್ಲ ಅಲ್ವಾ? ಅವ್ರದ್ದು ಅವಶ್ಯಕತೆ ದೇಶಕ್ಕಿದೆ ಅಂದಿದ್ರೆ ಜನನೇ ಅವ್ರ ಮುಂದೆ ತರ್ತಾ ಇದ್ರು. ಯಾಕೆಂದ್ರೆ ಅವ್ರ ವಿಚಾರ 0 ಇರೋದ್ರಿಂದ ಅವರ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ರಾಜ್ಯದಲ್ಲಿ JDS BJP ಮೈತ್ರಿ ಆಗಿದೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ಮೈತ್ರಿ ಧರ್ಮ ಹೇಗಿದೆ ಸರ್? ಇಲ್ಲ, ಇದು 2006-07ರಲ್ಲೇ ಪ್ರಾರಂಭವಾದಂತಹ ಒಂದು ಪ್ರಕ್ರಿಯೆ. ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೊಡೆತ ಬೀಳ್ತಾ ಬಂತೋ ಕಾಂಗ್ರೆಸ್ನಿಂದಾಗಿ, ಕಾಂಗ್ರೆಸ್ ಯಾವತ್ತೂ ಪ್ರಾದೇಶಿಕ ಪಕ್ಷಗಳನ್ನು ಗೌರವಯುತವಾಗಿ ಗೌರವಿಸಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ಹಲವಾರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಪ್ರಮುಖ ಪಕ್ಷಗಳೊಂದಿಗೆ ಹೊಂದಾಣಿಕೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಯಿತು. 2006ರಲ್ಲೇ ಕುಮಾರಸ್ವಾಮಿ ಅವರು, 6-7ರಲ್ಲಿ ಯಡಿಯೂರಪ್ಪನವರು ಸೇರಿ ಸರ್ಕಾರ ಮಾಡಿದಂಥ ಅನುಭವ ಇದೆ. ಆಗ್ಲಿಂದನೇ JDSನಲ್ಲಿದ್ದಂಥ ಸಾಕಷ್ಟು ಮಂದಿಗೆ BJPಯ ಸಖ್ಯ ಬೇಕು ಅಂತ ಅನಿಸಿತ್ತು. ಅಲ್ಲಿಂದ ಪ್ರಾರಂಭ ಆದಿದ್ದು ಮಧ್ಯ ವಿಚಾರ ಭೇದ ಇದ್ದಿದ್ದರಿಂದ, ಅದರಲ್ಲೂ ದೇವೇಗೌಡರು ಈ ದೇಶದ ಈ ನಾಡು ಕಂಡಂಥ ಅಪ್ರತಿಮ ರೈತ ನಾಯಕರು, ಪ್ರಧಾನಿಯಾಗಿದ್ದಂಥವರು, ಅವ್ರಿಗೆ ಮನವರಿಕೆ ಆಗಿರಲಿಲ್ಲ BJP ಏನು, BJPಯ ಸೆಕ್ಯುಲರಿಸಮ್ ಏನು, BJP ಹೇಗೆ ಈ ದೇಶದಲ್ಲಿ ಎಲ್ಲ ಧರ್ಮಗಳನ್ನು ಗೌರವಿಸ್ತಾ ದೇಶವನ್ನು ಮುನ್ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಮನವರಿಕೆ ಆದಮೇಲೆ ದೇವೇಗೌಡರನ್ನ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಯವರು ಎಷ್ಟು ಗೌರವಯುತವಾಗಿ ನೋಡಿದ್ರು ಅನ್ನೋ ವಿಚಾರನೂ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ JDS ಜೊತೆಗಿನ ಹೊಂದಾಣಿಕೆ 2006-07ರಲ್ಲೇ ಪ್ರಾರಂಭ ಆದರೂ ಕೂಡ ಅದಕ್ಕೊಂದು ರೂಪ ಸಿಕ್ಕಿದ್ದು ಈ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಭಾಳ ಸಂತೋಷ ಆಗಿದೆ ಈ ವಿಚಾರ ಎಲ್ಲರಲ್ಲೂ. ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೀವಿ. JDS ಬಿಟ್ಕೊಟ್ಟಿರುವಂಥ 3 ಕ್ಷೇತ್ರಗಳನ್ನು ಅವ್ರು ಗೆಲ್ತಾರೆ, ಉಳಿದ ಎಲ್ಲ ಕ್ಷೇತ್ರವನ್ನು BJP ಗೆಲ್ಲುತ್ತೆ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದಾರೆ. ಜಿಲ್ಲೆಗೆ ಮಾತಾಡೋದಾದರೆ ಹೇಗಿದೆ ಸರ್ ವಾತಾವರಣ? ಇಲ್ಲ, ಅವರ ಸ್ಪರ್ಧೆ ಒಂದು ಭಾಳ ಗೌರವಯುತವಾದಂಥ ವಿಚಾರ. ಅವರು ಸ್ಪರ್ಧೆ ನಮಗೆಲ್ಲರಿಗೂ ಬಹಳ ಖುಷಿ ಕೊಟ್ಟಿದೆ. ಜೊತೆಗೆ ಒಬ್ಬ ರೈತಪರ ವ್ಯಕ್ತಿ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅನ್ನೋದೇ ಬಹಳ ದೊಡ್ಡ ವಿಚಾರ. ನಮಗೆಲ್ರಿಗೂ, ಯಾರೇ ಕಾರ್ಯಕರ್ತರಿಗೆ BJPಯವ್ರಿಗೆ ಅದ್ರ ಬಗ್ಗೆ ಅಸಮಾಧಾನ ಅಂತೂ ಇಲ್ಲವೇ ಇಲ್ಲ. ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಜೊತೆಗೆ ಅವ್ರನ್ನ ಕುಮಾರಸ್ವಾಮಿಯವರು 2 ಲಕ್ಷ ಅಂತರದಿಂದ ಗೆಲ್ಲಬೇಕು ಅನ್ನೋವಂಥ ಅಭಿಲಾಷೆ ನಮ್ಮ BJPಯ ಎಲ್ಲ ನಾಯಕರಲ್ಲಿ, ಯಡಿಯೂರಪ್ಪನವರಲ್ಲಿ, ವಿಜೇಂದ್ರಣ್ಣವರಲ್ಲಿ ಇದೆ. ಅದನ್ನು ನಾವೆಲ್ಲ ಸಾಕಾರಗೊಳಿಸ್ತೀವಿ. ಸರ್, ಈ 3 ಕ್ಷೇತ್ರಗಳ ಬಗ್ಗೆ ನಿಮಗೆ? ಇಲ್ಲ, ನಮಗೆ ನಮ್ಮ ಉಪಾಧ್ಯಕ್ಷರಾಗಿ ರೈತ ಮೋರ್ಚೆ ಮಾಡಿದ್ಮೇಲೆ ಹಾಸನ
ಮಂಡ್ಯ ಪ್ರಮುಖವಾಗಿ ಕೊಟ್ಟು ನಾವು ಚಾಮರಾಜನಗರ ಮತ್ತು ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ. ನನಗೆ ಅನಿಸಿದ ಮಟ್ಟಿಗೆ ಹಳೆ ಮೈಸೂರು ಭಾಗದ ಎಲ್ಲ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ. ಹಳೆ ಮೈಸೂರು ಭಾಗ ಅಂದರೆ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ, ಬೆಂಗಳೂರು ರೂರಲ್ಲು, ತುಮಕೂರು, ಇಷ್ಟು ಕ್ಷೇತ್ರವನ್ನು ನಾವು ಗೆಲ್ತೀವಿ. ಯಾವ ಕ್ಷೇತ್ರವನ್ನು ಬಿಟ್ಕೊಡುವಂಥ ಪ್ರಶ್ನೆನೇ ಇಲ್ಲ. ಭಾಳ ಅದ್ಭುತವಾದ ಒಂದು ಅಲೆ ಎದ್ದಿದೆ. ಹಿಂದೆಂದಿಗೂ ಇಲ್ಲದಂತಹ, ಅಂದರೆ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ರಾಷ್ಟ್ರಾಧ್ಯಕ್ಷರು ಒಂದು ಇದು ಕೊಟ್ಟಿದ್ರು ಟಾಸ್ಕು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಕಳೆದ ವರ್ಷಕ್ಕಿಂತ 10% ವೋಟನ್ನ ಜಾಸ್ತಿ ಮಾಡಬೇಕು, ಅದು ಎಸ್ಪೆಷಲಿ ಬಹುಸಂಖ್ಯಾತ ಹಿಂದೂಗಳ ಮತವನ್ನು ಕ್ರೋಢೀಕರಿಸಬೇಕು ಅನ್ನೋಂಥ ಅಭಿಲಾಷೆ ಇತ್ತು. ಹಾಗಾಗಿ ನಾವು ನ್ಯಾಚುರಲ್ ಆಗಿ ಈ ವರ್ಷ ನಾವು ಕಳೆದ ವರ್ಷಕ್ಕಿಂತ ಜಾಸ್ತಿ ಸೀಟ್ಗಳನ್ನ ಕಳೆದ ಲೋಕಸಭಾ ಚುನಾವಣೆಯಿಂದ ಈ ಸಲ ಗೆಲ್ತೀವಿ. ಇಲ್ಲ, ಯಾರ್ಯಾರ ಸರ್ಕಾರ ಅವರು 60 ವರ್ಷ ಆಳಿದಾಗ ಅವರೆಲ್ಲ ಹೆಂಗೆ ನಡ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾರ್ಯಾರು ನೀರಾವರಿ ಯೋಜನೆಗಳಿಗೆ ರಾಜ್ಯಕ್ಕೆ ಕೇಂದ್ರಕ್ಕೆ ಹೋದಾಗ, ಅವ್ರು ಕೇಂದ್ರದಲ್ಲಿದ್ದಾಗ ನಮ್ಮ ರಾಜ್ಯದ ಸಂಸದರು ಮತ್ತು ರಾಜ್ಯ ಸರ್ಕಾರದ ಜೊತೆ ಕಾಂಗ್ರೆಸ್ಸಿಗರು ಹೇಗೆ ನಡ್ಕೊಂಡ್ರು ಅನ್ನೋದು ಗೊತ್ತಿದೆ. ಆದರೆ ನಿಮ್ಗೊಂದು ಅಂಕಿಅಂಶ ನಾನು ಹೇಳ್ತೀನಿ. ಕಳೆದ 10 ವರ್ಷದಲ್ಲಿ ಮೋದಿಜಿಯವರು ಪ್ರಧಾನಿ ಆದ ನಂತರ ಈ ಕರ್ನಾಟಕಕ್ಕೆ ಬಂದಿರುವಂಥ ಅನುದಾನ 2,84,000 ಕೋಟಿ. ಅದರಲ್ಲಿ GST ಸೇರಿಲ್ಲ. GST ಏನು ಬರಬೇಕೋ ಅದಕ್ಕೆ ಒಂದು ಲೆಕ್ಕಾಚಾರ ಇದೆ. ನಾವು ನೀವು ಕೂತು ನಮ್ದು ಇಷ್ಟು ಹೊಟ್ಟೋಗುತ್ತೆ, ಈ ನಮ್ಮ ಕರ್ನಾಟಕದಿಂದ 1 ಲಕ್ಷ GST ಅಮೌಂಟ್ ಕಲೆಕ್ಟ್ ಆಗುತ್ತೆ, 1 ಲಕ್ಷ ಕೋಟಿ, ಅದರಲ್ಲಿ 70,000 ಕೋಟಿ ಬಂದ್ಬಿಡ್ಬೇಕು, ಅದಲ್ಲ ಅದು. ಇದರಲ್ಲಿ ಪಾಲಿದೆ. ಯಾವ್ಯಾವ ರಾಜ್ಯ, ಸಣ್ಣ ಪುಟ್ಟ ರಾಜ್ಯಗಳು ಹಿಂದುಳಿದಿದೆಯೋ, ಯಾವ್ಯಾವ ರಾಜ್ಯದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಇದೆಯೋ ಅವರ ಜನಜೀವನ ಮತ್ತು ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳಿಗೆ ಈ ರೀತಿಯ ಹಣ ವಿನಿಯೋಗ ಆಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ರಾಜ್ಯಗಳು ಮತ್ತು ಹಿಂದುಳಿದ ರಾಜ್ಯಗಳು, ಬುಡಕಟ್ಟು ರಾಜ್ಯಗಳಿಗೆ ಈ ರೀತಿಯ GST ಇದು ಕೇಂದ್ರದ ಹಣ, ಕೇಂದ್ರದ ತೆರಿಗೆ ಹಣ. ಈ ಕೇಂದ್ರದ ತೆರಿಗೆ ಹಣ ಹಂಚುವಾಗ ಅವರು ಸಮಾನವಾಗಿ ಹಂಚಬೇಕು ಅಂತ ಎಲ್ಲೂ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ನಾವು 136 ಸೀಟ್ ಗೆದ್ದಿದ್ದೀವಿ ಅಂತ ಹೇಳಿ ಇವರು ಏನೋ ಒಂದು ಪತ್ರ ಬರೆಯೋದು, ಇವ್ರ ತಪ್ಪಿಗೆ ಕೂತ್ಕೊಂಡ್ರೆ ಆಗಲ್ಲ. ಇವರು ಅದನ್ನು ಫಾಲೋ ಅಪ್ ಆಗಬೇಕು. ದೆಹಲಿಯ ತಮ್ಮ ಪ್ರತಿನಿಧಿಯನ್ನು ಅಲ್ಲಿ ಕೆಲಸಕ್ಕೆ ಹಚ್ಚಿ ಕೆಲಸ ತಗೋಬೇಕು. ಬಿಟ್ಟರೆ ಯಾವ ಕೇಂದ್ರ ಸರ್ಕಾರವೂ ಇವ್ರ ಮುಂದೆ ಬಂದು ದುಡ್ಡು ಕೊಡ್ತಾ ಇದೀವಿ ತಗೊಳ್ಳಿ ಅಂತ ಕೊಡೋದಿಲ್ಲ. ಅದಕ್ಕೊಂದು ಲೆಕ್ಕಾಚಾರ ಇರುತ್ತೆ. ಇವರು ಅನುದಾನವನ್ನು ಕೇಳಬೇಕು. ಇಲ್ಲಿಯ ರಾಜ್ಯದ ಯೋಜನಾ ಗಾತ್ರ ಮತ್ತು ಇಲ್ಲಿಯ ರಾಜ್ಯದ ಯಾವ್ಯಾವ ಯೋಜನೆಗಳಿದೆ ಅದಕ್ಕೇನೇನು ಅನುದಾನ ಬೇಕಿದ್ರೆ ಇವರು ಅದಕ್ಕೆ ಪ್ರಧಾನಿಯವ್ರನ್ನ ಭೇಟಿ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಇವರು ವಾಪಸ್ಸು ಹಣ ತರುವಂಥ ಕೆಲಸ ಮಾಡಬೇಕೆ ಬಿಟ್ಟರು ನಾವು ಕಾಂಗ್ರೆಸ್ಸು ನಾವು ಹಾಗೆ ಹಿಂಗೆ ಅಂತ ಹೋದರೆ ಇವ್ರಿಗೆ ಹಣ ಸುಮ್ಮನೆ ಬರೋದಿಲ್ಲ. ಕೋಮುವಾದ ಅನ್ನುವಂಥ ವಿಚಾರ ಕಾಂಗ್ರೆಸ್ಸಿಗೆ ಬಹಳ ಸಮನಾಗಿದೆ. ಅದಕ್ಕೆ ಭಾಳ ಹೊಂದ್ಕೊಂಡಂತಿದೆ ನನ್ನ ಪ್ರಕಾರ. ಯಾಕೆಂದರೆ ಈ ದೇಶದಲ್ಲಿ ನಾವು ಸ್ವತಂತ್ರ ಬಂದಾಗ ದೇಶದ ಬಹುಸಂಖ್ಯಾತ ಹಿಂದೂಗಳು ನಾವು ಹೆಚ್ಚು ಕಡಿಮೆ 95-96% ಇದ್ವಿ. ಮುಸ್ಲಿಂ ಜನಸಂಖ್ಯೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಂತೆ 2.5% ಇತ್ತು. ಇವತ್ತು ಈ ದೇಶದಲ್ಲಿ ಅವರು 17% ಅಲ್ಪಸಂಖ್ಯಾತರ ಶೇಕಡವಾರು ಜನಸಂಖ್ಯೆ ಆಗಿದೆ. ಅಂದರೆ ಇವತ್ತು 22.5 ಕೋಟಿ ಜನ ಇದ್ದಾರೆ ಇಲ್ಲಿ ಮುಸಲ್ಮಾನ್ ಜನಾಂಗ. ಈ ಮುಸ್ಲಿಮ್ಸರು ಏನು ಅಲ್ಪಸಂಖ್ಯಾತರು ಅಂತ ಯಾಕೆ ಕರಿತೀರಿ? ಅಲ್ಪಸಂಖ್ಯಾತರು ಅನ್ನೋ ಹೆಸರಿನಲ್ಲಿ ಅವ್ರಿಗೆ ಯಾಕೆ ಓಲೈಕೆ ಮಾಡ್ತೀರಿ? ಅವ್ರಿಗೆ ಯಾಕೆ ನೀವು ವಿಶೇಷ ಸವಲತ್ತುಗಳನ್ನ ಕೊಡ್ತೀರಿ? ಅವ್ರನ್ನೇ ನಮ್ಮ ಬಹುಸಂಖ್ಯಾತರ ಲೆಕ್ಕಾಚಾರಕ್ಕೆ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ನೀವು ಅವ್ರಿಗೆ ವಿಶೇಷ ಸವಲತ್ತುಗಳನ್ನು ಕೊಡೋದು ನಿಲ್ಲಬೇಕು. ಇದನ್ನು ಹೇಳಿದ್ರೆ ನಾವು ಕೋಮುವಾದಿಗಳ? ದೇಶದಲ್ಲಿ ಸಮಾನತೆ ಬರಬೇಕು, ಏಕರೂಪ ನಾಗರಿಕತೆ ಸಂಹಿತೆ ಜಾರಿಗೆ ಬರಬೇಕು, ಇಲ್ಲಿ ಜನಸಂಖ್ಯಾ ನಿಯಂತ್ರಣ ಆಗಬೇಕು, ಒಂದು ಬೇಕು ಎರಡು ಸಾಕು, ಜನಸಂಖ್ಯೆ ನಿಯಂತ್ರಣ ಆಗಬೇಕು. ಆಹಾರ ಉತ್ಪಾದನೆಯಲ್ಲಿ ಕೂಡ ನಾವು ಗುಣಮಟ್ಟದ ಸಾಧನೆ ಮಾಡಿದ್ರು ಕೂಡ ಜನಸಂಖ್ಯೆ ಆಧಾರದ ಮೇಲೆ ನಾವು ಆಹಾರ ಉತ್ಪಾದನೆಯನ್ನು ಮಾಡಬೇಕಾಗುತ್ತೆ. ಬಹಳ ಕಷ್ಟಕರ ಸನ್ನಿವೇಶದಲ್ಲಿ ಜನಸಂಖ್ಯಾ ಸ್ಫೋಟದಿಂದಾಗಿ ದೇಶ ಅಧೋಗತಿಗೆ ಬಂದಂಥ ಸಂದರ್ಭದಲ್ಲಿ ನಾವು BJP ವಾಜಪೇಯಿ ಅವರ ನೇತೃತ್ವದಲ್ಲಿ ಸರ್ಕಾರ ಬಂದಾಗ ಮತ್ತು ಈಗ ನಮ್ಮ ನೆಚ್ಚಿನ ಪ್ರಧಾನಿಯವರು ಅಧಿಕಾರಕ್ಕೆ ಬಂದ ನಂತರ ಈ ದೇಶದಲ್ಲಿ ಕೋಮುವಾದಕ್ಕೆ ಸರಿಯಾದ ಒಂದು ಇದನ್ನು ರೂಪವನ್ನು ಕೊಡಬೇಕು. ಕೋಮುವಾದ ಅಂತ ಹೇಳೋರಿಗೆ ಸರಿಯಾಗಿ ತಿರುಗೇಟ್ ಕೊಡಬೇಕು ಅಂತೇಳಿ. ಕೋಮುವಾದ ಅಂದರೆ BJPಯ ಕೋಮುವಾದ ಅಲ್ಲ, ಅದು ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಕೋಮುವಾದ. ಈಗ ನಾನು ಉದಾಹರಣೆ ಹೇಳ್ತೀನಿ. ಕಳೆದ 25-30 ವರ್ಷದ ನನ್ನ ಅನುಭವದಲ್ಲಿ ಎಲ್ಲೆಲ್ಲಿ ನೀವು ಅದನ್ನೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ. 25-30 ವರ್ಷದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಅವರು ಅಧಿಕಾರಕ್ಕಿದ್ದಾರೆ. ನೀವು ಕೇಂದ್ರದಲ್ಲಿ ಅಧಿಕಾರಕ್ಕಿದ್ದಾಗ ರಾಷ್ಟ್ರ ಮಟ್ಟದಲ್ಲಿ ನಡೆದಂಥ ಕೋಮು
ಸಂಘರ್ಷಗಳ ಸಂಖ್ಯೆ ಎಷ್ಟು ಅಂತ ನೋಡಿ. ಕರ್ನಾಟಕದಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ಹಿಂದೆ, ಈಗ ನೀವು ಕೋಮು ಸಂಘರ್ಷಗಳ ಬಗ್ಗೆ ನೀವು ವಿಚಾರ ಮಾಡಿ. ಅದೇ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಎಷ್ಟು ಕೋಮು ಗಲಭೆಗಳು ನಡೆದ್ವೋ ಅದನ್ನು ವಿಚಾರ ಮಾಡಿ. ಎಲ್ಲಿ ಕೋಮು ಗಲಭೆಗಳು ನಡೀತಾ ಇದೆ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕೋಮು ಗಲಭೆಗಳು ಯಾಕೆ ನಡೆಯುತ್ತೆ? ನಾವು ಕೋಮುವಾದ ಮಾಡ್ತಾ ಇದ್ದೀವ? ಕಾಂಗ್ರೆಸ್ನವ್ರು ಕೋಮುವಾದ ಮಾಡ್ತಾ ಇದ್ದಾರೆ. ಹಾಗಾಗಿ ಕೋಮುವಾದ ಅದು ಕಾಂಗ್ರೆಸ್ಸಿಗೆ ಅಂಟಿದಂಥ ಒಂದು ರೋಗ. ಬಿಜೆಪಿ ಸೆಕ್ಯುಲರ್, ಅವರು ಸೂಡೋ ಸೆಕ್ಯುಲರ್, ನಾವು ಸೆಕ್ಯುಲರಿಸಮ್ನ ನಾವು ಬೆಳೆಸ್ತಾ ಇರೋವಂಥವ್ರು ಜಾತ್ಯತೀತ ಮನೋಭಾವದಿಂದ. ಹಂಗಾಗಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಈಗ ಮೆಚ್ಚಿ ಪ್ರಧಾನಿಯವರ ನೀತಿ ನಿಯಮಗಳನ್ನ ಬಿಜೆಪಿಗೆ ಬಂದದ್ದು. ಬಿಜೆಪಿ ಸೆಕ್ಯುಲರ್ ಅಂತ, ಕಾಂಗ್ರೆಸ್ ಇಸ್ ಕಮ್ಯುನಲ್ ಅಂತ. ಅವ್ರನ್ನ ಬಿಟ್ಟು ನಮ್ಮ ಹತ್ರ ಸೇರಿದ ಅದೇ ಕಾರಣಕ್ಕೋಸ್ಕರ. ಉದಾಹರಣೆಗೆ ಹೇಳ್ಬೇಕು,